ಮೇಡಮ್ ಸಮಾವೇಶ ಆಗ್ತದೆ ಎಷ್ಟಿಗೆ ಮೀಸಲಾತಿಗೆ ಒತ್ತಾಯ ಮಾಡ್ತಾರೆ ನೋಡಿ, ಎಲ್ಲ ಸಮುದಾಯಗಳು ಮುಂಚೆ ಭಾಳ ಸಣ್ಣ ಸಣ್ಣ ಸಮುದಾಯಗಳಿತ್ತು, ಜನಸಂಖ್ಯೆ ಕೂಡ ಕಡಿಮೆ ಇತ್ತು. ಈಗ ಜನಸಂಖ್ಯೆ ಕೂಡ ಹೆಚ್ಚಾಗಿದೆ. ಮೊದಲು ಭಾರತ ದೇಶದಲ್ಲಿ ಬರೀ 30 ಕೋಟಿ ಜನಸಂಖ್ಯೆ ಇತ್ತು, ಈಗ 130 ಕೋಟಿ ಜನಸಂಖ್ಯೆ ಆಗಿದೆ. ಸೊ ಸಮುದಾಯಗಳು ಸಮಾಜಗಳು ಬೆಳೀತಾ ಇರುವಂಥದ್ದಲ್ಲಿ ಎಲ್ಲರಿಗೂ ರಿಸರ್ವೇಷನ್ ಅವಶ್ಯಕತೆ ಇದೆ. ನಾವು ಪಂಚಮಸಾಲಿ 2A ಮೀಸಲಾತಿ ಹೋರಾಟವನ್ನು ನಾವು ಕೂಡ ನಮ್ಮ ಸಮಾಜದವ್ರು ಮಾಡ್ತಾ ಇದ್ದೀವಿ. ಅವರು STಗೆ ಸೇರಬೇಕು ಅಂತ ಹೇಳಿ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಹಾಗೆ ಕುರುಬ ಸಮಾಜದವರು STಗೆ ಸೇರಬೇಕು ಅಂತ ಹೋರಾಟ ಮಾಡಿದ್ರು, ಅದೇ ರೀತಿ ಇವರು ಹೋರಾಟ ಮಾಡ್ತಾ ಇದ್ದಾರೆ. ಭಾಳ ಸಣ್ಣ ಸಮಾಜ. ನಮ್ಮ ಸರ್ಕಾರದ ಮುಖ್ಯ ಉದ್ದೇಶನೇ ಅತ್ಯಂತ ಹಿಂದುಳಿದಂಥ ಸಮಾಜವನ್ನು ಮುನ್ನೆಲೆಗೆ ತರುವುದೇ ನಮ್ಮ ಆಶಯ. ಸೊ ಸಿದ್ದರಾಮಯ್ಯ ಸಾಹೇಬರು ಇವರಿಗೆ ನ್ಯಾಯ ದೊರಕಿಸಿಕೊಡ್ತಾರೆ ಅನ್ನೋ ವಿಶ್ವಾಸ. ಸಿದ್ಧತೆ ಅಂತೂ ನಾವು ನಮ್ಮ ಇಲೆಕ್ಷನ್ ಮುಗಿದ ತಕ್ಷಣ ಸಿದ್ಧತೆ ಮಾಡಿದ್ದೀವಿ. ರಾಜಕೀಯ ಪಕ್ಷಗಳು ಇಲೆಕ್ಷನ್ನ ಹಗರಾಗಿ ತಗೊಳ್ಳೋದಿಲ್ಲ. ಸೊ ಪ್ರತಿಯೊಂದು ಹಂತದಲ್ಲಿ ನಮ್ಮ ಪಕ್ಷ ಆಗಲಿ ನಮ್ಮ ಕಾರ್ಯಕರ್ತರಾಗಲಿ ಸಿದ್ಧರಾಗಿದ್ದಾರೆ. ನಾವು ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಜನರಿಗೆ ಕೊಟ್ಟಂಥ 5 ಗ್ಯಾರಂಟಿಯ ವಾಗ್ದಾನವನ್ನು ಮುಗಿಸಿ ಬಹಳಷ್ಟು ಆತ್ಮಸ್ಥೈರ್ಯದಿಂದ ನಾವು ಈಗ ಲೋಕಸಭೆಗೆ ಜನರ ಎದುರುಗಡೆ ಹೋಗ್ತೀವಿ. ನಿನ್ನೆ ನಡೆದ ಸತ್ಕಾರ ಸಮಾರಂಭದಲ್ಲಿ ಪುತ್ರ ಮೃಣಾಲ್ಗೆ ಟಿಕೆಟ್ ಕೊಡಿಸಬೇಕು ಬೆಳಗಾವಿಯಿಂದ ಅಂತ ಹೇಳಿ ಒತ್ತಾಯ ಕೇಳಿ ಬಂದಿದೆ ಮೇಡಮ್. ನಾನು ಒತ್ತಾಯ ಮಾಡಿಲ್ಲ. ಜನರು ಮತ್ತು ಜನ ಮತ್ತೆ ಮುಖಂಡರ ಆಶಯ ತರ ಬೆಳಗಾವಿಯಿಂದ 2 ಹೆಸರು ಶಿಫಾರಸು ಆಗಿದೆ ಅಂತ ನಾನು ಕೂಡ ಮಾಧ್ಯಮದಲ್ಲಿ ನೋಡಿದ್ದೀನಿ. ಇದು ವರಿಷ್ಠರಿಗೆ ಬಿಟ್ಟಂತ ವಿಚಾರ, ಜಿಲ್ಲೆಯ ಮುಖಂಡರಿಗೆ ಬಿಟ್ಟಂತ ವಿಚಾರ. ಯಾಕಂತಂದ್ರೆ ಈಗಾಗಲೇ ನಾನು ಮುಂಚೆಯಿಂದನೂ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಆಗಬೇಕಾದ್ರೂ ಕೂಡ ಇಡೀ ಜಿಲ್ಲೆಯ ಮುಖಂಡರ ಒತ್ತಾಸೆಯಂತೆ ನಾನು ಅವನನ್ನು ಫೀಲ್ಡ್ಗಿಳಿಸಿದೆ. ಕ್ಷೇತ್ರದ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಜಿಲ್ಲೆಯ ಜನ ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ, ಎಲ್ಲ ಸಮಾಜದ ಬಾಂಧವರು ಕೂಡ ಅಪೇಕ್ಷೆ ಪಡ್ತಾ ಇದ್ದಾರೆ. ಬಟ್ ಪ್ಯೂರ್ಲಿ ಹೈಕಮಾಂಡ್ ಏನು ಆದೇಶ ಕೊಡುತ್ತೋ ಅದನ್ನು ನಾನು ಪಾಲಿಸ್ತೀನಿ. ಯಾರಿಗೆ ಅವನ ಜಾಗದಲ್ಲಿ ಯಾರಿಗೆ ಕೊಟ್ಟರು ಇಲೆಕ್ಷನ್ ಮಾಡಲಿಕ್ಕೆ ತಯಾರಿದ್ದೀನಿ. ನನ್ನ ಮಗನಿಗೆ ಕೊಟ್ಟರು ಕೂಡ ಇಲೆಕ್ಷನ್ ಮಾಡ್ಲಿಕ್ಕೆ ತಯಾರಿದ್ದೀನಿ. ಕ್ಷೇತ್ರದ ಗೊತ್ತಿದೆ, ಲೋಕಸಭಾ ಕ್ಷೇತ್ರ ತಾವು ಕೂಡ ಒಂದ್ಸತಿ ಸ್ಪರ್ಧೆ ಮಾಡಿದ್ರು, ಹಾಗಾಗಿ ನಿಮ್ಮ ಕುಟುಂಬ ಕೊಟ್ಟರೆ ಅನುಕೂಲ ಆಗುತ್ತೆ ಅಂತ ಹೇಳಿ ಅದು ಈಗಾಗಲೇ ಸರ್ವೆ ಮಾಡ್ತಾ ಇದ್ದಾರೆ. ಪ್ಯೂರ್ಲಿ ನಾನು 10 ಸಾರಿ ಹೇಳ್ತಾ ಇದ್ದೀನಿ, ವಿನ್ನಿಂಗ್ ಈಸ್ ದ ಓನ್ಲಿ ಕ್ರೈಟೀರಿಯಾ. ಎಲ್ಲ ರೀತಿಯಾದಂಥ ಸಮಾಜ ಇರಬೇಕು, ಫೇಸ್ ಇರಬೇಕು, ರಾಜಕಾರಣದ ಒಂದು ಅಭಿರುಚಿ ಇರಬೇಕು, ಎಲ್ಲ ಸಮಾಜವನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗುವಂಥ ಒಂದು ಗುಣ ಇರಬೇಕು. ಸೊ ನಾನು ತಗೊಂಡಿದ್ದೆ ಟಿಕೆಟನ್ನು, ಅದರಿಂದ ನನಗೆ ಅನುಕೂಲ ಆಗುತ್ತೆ ಅನ್ನೋದು ತಪ್ಪು. ಸರ್ವೆ ಮಾಡ್ತಾ ಇದ್ದಾರೆ, ಹೆಸರುಗಳು ಹೋಗಿದ್ದಾವೆ, ಸರ್ವೆಯನ್ನು ಆಧರಿಸಿ ವಿನ್ನಿಂಗ್ ಈಸ್ ದ ಕ್ರೈಟೀರಿಯಾ. ಅದನ್ನು ಅಳೆದು ತೂಗಿ ನೋಡಿ ಹೈಕಮಾಂಡ್ ಡಿಸಿಷನ್ ಆಗಿರ್ಬೋದು. ಒಂದು ಮುಖ್ಯಮಂತ್ರಿಗಳು ಮಾಡಿಸ್ತಾ ಇದ್ದಾರೆ, ಪಕ್ಷದವರು ಕೂಡ ಮಾಡಿಸ್ತಾ ಇದ್ದಾರೆ. ಅಂದರೆ ಮುಖ್ಯಮಂತ್ರಿ ಅಂದರೆ ಸರ್ಕಾರ ಇದೆ, ಇಂಟೆಲಿಜೆನ್ಸ್ನಿಂದ ಎವ್ರಿ ಡೇ ಹಿ ಈಸ್ ಕಲೆಕ್ಟಿಂಗ್ ಇನ್ಫಾರ್ಮೇಷನ್. ನಮ್ಮ ಪಕ್ಷದಿಂದ ಇನ್ನೊಂದು ಅಂದರೆ ಮುಂಚೆ ಹೇಗೆ ನಾವು ಅಸೆಂಬ್ಲಿ ಚುನಾವಣೆಯಲ್ಲಿ ಮಾಡಿದ್ವಿ, 3 ಹಂತದಲ್ಲಿ ಸರ್ವೆ ಮಾಡಿದ್ವಿ, ಅದೇ ರೀತಿ ಈಗಲೂ ಕೂಡ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.